ನಿನ್ನೆ 4 ಶ್ಲೋಕಗಳಾಗಿದ್ದು ಇವತ್ತು ಮುಂದಿನ ಶ್ಲೋಕವನ್ನು ನೋಡೋಣ. ಅನುತ್ಸನ್ನ ಅಪಿ ಗ್ರಂಥ ವ್ಯಾಕುಲ ಇತಿ ಸರ್ವಶಃ ಉತ್ಸನ್ನ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನವರ್ತತೆ. ಮೊದಲೇ ಗ್ರಂಥದ ಮೊದಲೇ ಅಧ್ಯಾಯದ ಮಂಗಲಾಚರಣೆ ಮಾಡಿ 2ನೇ ಅಧ್ಯಾಯಕ್ಕೂ ನಿರ್ವಿಘ್ನವಾಗಿ ಆಗಲಿ ಅಂತ ಮಂಗಲಾಚರಣವನ್ನು ಮಾಡಿ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಶಾಸ್ತ್ರದ ಹರಿಸರ್ವೋತ್ತಮತ್ವದ ಪ್ರತಿಪಾದಕವಾದ ದಿವ್ಯ ನಿರ್ಣಯವನ್ನ ಹಿಂದಿ ಅಧ್ಯಾಯದಲ್ಲಿ ಹೇಳಿ ಆ ಹೇಳಿದ ವಿಷಯದಲ್ಲಿ ವಾಕ್ಯಗಳಿಂದ ಅದನ್ನು ನಿರ್ಣಯ ಮಾಡುವುದಕ್ಕಾಗಿ ಈ 2ನೇ ಅಧ್ಯಾಯ ಅಂತರೋದನ್ನ ಹೇಳಿ ಈ ಗ್ರಂಥ ಮಹಾಭಾರತ ಗ್ರಂಥ ಇದು ಈಗಾಗಲೇ ಅನೇಕ ರೀತಿಯಿಂದ ಅದರ ಅರ್ಥದ ವ್ಯತ್ಯಾಸಗಳು ಎಷ್ಟೆಷ್ಟಾಗಬೇಕೋ ಎಷ್ಟು ರೀತಿಯಿಂದ ಆಗಬೇಕೋ ಅಷ್ಟೆಲ್ಲ ಆಗಿದೆ. ಅದಕ್ಕಾಗಿ ಅದನ್ನು ನಾವು ಹೇಳುವುದಕ್ಕಾಗಿ ಹೊರಟಿದ್ದೇವೆ. ಕ್ವಚಿತ್ ಗ್ರಂಥ ಕೊಂಚಿತ್ ಗ್ರಂಥ ಅಂದ್ರೆ ವಿಷಯ. ವಿಡಿಯೋ ಆನ್ ಮಾಡ್ರಿ. ಹಾಗಿದೆ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆ. ವಿಡಿಯೋ ಆನ್ ಮಾಡಿಸಿದೆ. ಆಯ್ತಾ. ಕ್ವಚಿತ್ ಗ್ರಂಥ ಗ್ರಂಥ ಅಂದ್ರೆ ವಿಷಯಗಳು. ಕೆಲವು ಕಡೆಗೆ ವಿಷಯಗಳೇ ತೆಗೆದು ಹಾಕಿಬಿಟ್ಟಿದ್ದಾರೆ. ನೋಡ್ರಿ, ಆಗಿನ ಶ್ರೀಮದಾಚಾರ್ಯ ಕಾಲಕ್ಕೆ ಹೇಳ್ತಾ ಇದ್ದಾರೆ. ಏನ್ ವಾದಿ ಕೇಳ್ಕೋ ಸರಿಯಾಗಿ. ಅಂದ್ರ ಗ್ರಂಥದೊಳಗ ವೇದವ್ಯಾಸ ದೇವರು ಇಟ್ಟ ವಿಷಯಗಳೇ ಲೋಪ ಆರಿಸ್ಬಿಡೋದು, ಹಂಗ್ ಪ್ರಿಂಟ್ ಮಾಡ್ಬಿಡೋದು. ಇನ್ನು ಕೆಲವು ಕಡೆ ಇಲ್ಲದ ಶ್ಲೋಕಗಳನ್ನು ಹಾಕೋದು, ಇದ್ದ ಶ್ಲೋಕಗಳನ್ನು ತೆಗೆಯೋದು, ಇದ್ದುದಕ್ಕೆ ಅರ್ಥ ಬೇರೆ. ಕ್ವಚಿಚ್ಚ ವ್ಯತ್ಯಾಸಂ. ಕೆಲವು ಕಡೆಗೆ ಪ್ರಮಾದ ಅನ್ಯತಾ. ಪ್ರಮಾದ ಅಂದ್ರೆ ಅಜ್ಞಾನ, ಗೊತ್ತೇ ಇಲ್ಲ ಗೊತ್ತಿಲ್ಲದ ಏನೋ ಅಂತ ಹೇಳಿ ಮುಗಿಸ್ಬಿಡೋದು, ಇದೆ ಅಂತ ಹೇಳ್ಬಿಡೋದು. ಕೆಲವು ಕಡೆಗೆ ಅನುತ್ಸನ್ನ, ನಾಶವಾಗದೆ ಕೆಲವು ವಿಷಯಗಳು ಉಳಿದಿರುವುದು. ಕೆಲವು ಕಡೆಗೆ ವ್ಯಾಕುಲ, ಅಸ್ತವ್ಯಸ್ತವಾಗುವುದು. ಕೆಲವು ಕಡೆಗೆ ವಿಷಯನೇ ನಾಶ ಆಗಿರುವುದು. ಹೀಗಾಗಿ ಕೋಟ್ಯಂಶೋಪಿ ನವರ್ತತೆ. ಈಗ ಹೆಚ್ಚು ಗ್ರಂಥಗಳ ವಿಷಯವನ್ನ ನಮ್ಮ ಪಾಲಿಗೆ ಬಂದದ್ದು ಸ್ವಲ್ಪ. ಅದು ಎಷ್ಟು ಮಹಾಭಾರತ ಇದ್ದನೋ ಅದ್ರೊಳಗೆ ಸ್ವಲ್ಪ ಭಾಗ ನಮಗ ಬಂದಿದೆ. ಯಾಕ? ವೇದಗಳು ಅನಂತ, ಅದರ ಜೊತೆಗೆ ಪಂಚರಾತ್ರ, ಮೂಲ ರಾಮಾಯಣ, 100 ಕೋಟಿ ಶ್ಲೋಕದ ಮೂಲ ರಾಮಾಯಣ ರೀ. ಒಂದಲ್ಲ ಎರಡಲ್ಲ 100 ಕೋಟಿ ಅಂತ ವಿಸ್ತಾರವಾದ ಮೂಲ ರಾಮಾಯಣ ದೊಡ್ಡ ಗ್ರಂಥ. ಅದರೊಳಗಿರೋ ವಿಷಯಗಳೆಲ್ಲ ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ. ಹೇಳ್ತಾರೆ ಮತ್ತೆ ಋಗ್ವೇದದ ಶಾಖೆಗಳು 24, ಯಜುರ್ವೇದದ ಶಾಖೆಗಳು 101, ಸಾಮವೇದದ ಶಾಖೆಗಳು 1000, ಅಥರ್ವ ವೇದದ ಉಪಶಾಖೆಗಳು 12. ಆ 24 ಶಾಖೆಗಳಲ್ಲಿ ಈಗ ನಮಗೆ ಇರೋದು ಶಾಕಲ, ಭಾಷ್ಕಲ, ಇವಿ ಒಂದು 3-4 ಶಾಖೆಗಳು ಮಾತ್ರ ಸಿಗ್ತದೆ. ಯಜುರ್ವೇದದಲ್ಲೂ ಕೂಡ ಅನೇಕ ವ್ಯತ್ಯಾಸಗಳಾಗಿ ಕಂಡಿದೆ. ಅಂದ್ರ ಕಾಲಕ್ರಮೇಣ ಅವೆಲ್ಲ ವ್ಯತ್ಯಾಸ ಆಗಿ ಹೋಗಿವೆ. ಅದರೊಳಗೆ ಸ್ವಲ್ಪ ಭಾಗನೂ ನಮಗೆ ಉಳಿದಿಲ್ಲ. ಗ್ರಂಥೋಪೇವಂ ವಿಲುಳಿತಃ ಕಿಂವರ್ಥೋ ದೇವದುರ್ಗಮಃ ಕಲಾವೇವಂ ವ್ಯಾಕುಲಿತೇ. ಹೀಗೆ ಆ ಮೂಲ ಗ್ರಂಥಗಳು ಉತ್ಸನ್ನವಾಗಿದ್ದಾಗ, ದೇವತೆಗಳಿಗೂ ಪೂರ್ಣವಾಗಿ ತಿಳಿಯಲಾಗದಿದ್ದಾಗ, ದೇವದುರ್ಗಮ ಇದು, ದೇವತೆಗಳಿಗೂ ಸುಲಭವಾಗಿ ಅರ್ಥ ಆಗದೆ ಇದ್ದಾಗ, ಇಂತಹ ಪ್ರಸಂಗ ಅದರೊಳಗೂ ಕಲಿಯುಗ ಅದರೊಳಗೆ ಇನ್ನೂ ವ್ಯಾಕುಲವಾದಾಗ ಇದರ ನಿರ್ಣಯಕ್ಕಾಗಿ ಪ್ರಚೋದಿತ. ಏನ್ ಶ್ರೀಮದಾಚಾರ್ಯ ಗಟ್ಸ್ ನೋಡು. ಶ್ರೀಮದಾಚಾರ್ಯಗೆ ದೇವ್ರು ಹೇಳ್ದ, ಹಿಂಗೆಲ್ಲ ಆಗ್ಯದಪ್ಪ, ನಾವು ಬರೆದ ಗ್ರಂಥಗಳಿಗೆಲ್ಲ ವ್ಯತ್ಯಾಸ ಆಗ್ಬಿಟ್ಟದ, ಸ್ವಲ್ಪ ಸರಿಯಾಗಿ ನಿರ್ಣಯ ಕೊಡು ನೀನು ಅಂತ ಪ್ರಚೋದಿತ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರ. ದೇವರಿಂದ ನಾನು
ನಿರ್ಣಯಕ್ಕಾಗಿ ದೇವರಿಂದ ಪ್ರಚೋದಿತರಾಗಿ ಹರಿಣ ಪ್ರಚೋದಿತ. ಅದಕ್ಕಾಗಿ ತತ್ಪ್ರಸಾದತಃ ಅವನ ಅನುಗ್ರಹದಿಂದ ತಿಳಿದುಕೊಂಡು ನಿರ್ಣಯಗಳನ್ನು ಹೇಳ್ತೇನೆ. ದೇವರೇ ನಮಗೆ ಪ್ರೇರಣೆ ಮಾಡಿದ್ದಾನೆ, ಈ ಗ್ರಂಥಕ್ಕೆ ನೀನು ಈ ತರ ಆಗಿದೆ, ನೀನು ಸರಿಯಾಗಿ ನಿರ್ಣಯ ಕೊಡುವಂತ ಅವನ ಅನುಗ್ರಹದಿಂದ ಅವನಿಂದ ಪ್ರೇರಿತರಾಗಿ ಅವನ ಆಜ್ಞೆಯಿಂದ ನಾನು ನಿರ್ಣಯಗಳನ್ನ ಹೇಳುತ್ತೇನೆ. ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತ. ಆ ಭಗವಂತನ ಅನುಗ್ರಹದಿಂದ ಎಲ್ಲಾ ಶಾಸ್ತ್ರಗಳನ್ನು ಕೂಡ ತಿಳಿದುಕೊಂಡು ವೇದಗಳನ್ನು ತಿಳಿದುಕೊಂಡು ಆ ದೇವರ ಅನುಗ್ರಹದಿಂದ ನನಗೆಲ್ಲ ಗೊತ್ತು. ವೇದಗಳ ಜ್ಞಾನ ಚೆನ್ನಾಗಿದೆ, 100 ಕೋಟಿ ರಾಮಾಯಣದ ಶ್ಲೋಕಗಳ ಜ್ಞಾನ ಇದೆ, ಮಹಾಭಾರತ ಜ್ಞಾನ ಇದೆ, ವೇದಗಳ ಜ್ಞಾನ ಇದೆ. ಯಾಕ? ಆ ದೇವರ ಅನುಗ್ರಹದಿಂದ. ಅದಕ್ಕಾಗಿ ನಾನು ಆ ನಿರ್ಣಯಗಳನ್ನ ಕೊಡ್ಲಿಕ್ಕೆ ಸಮರ್ಥನಾಗಿದ್ದೇನೆ ದೇವರ ಅನುಗ್ರಹದಿಂದ. ಯಾವ ಗುರುಗಳು ಇಷ್ಟು ನಿಮ್ಮ ನಿರ್ಣಯದಿಂದ ಹೇಳಿಕ್ ಸಾಧ್ಯ ಇಲ್ಲ. ದೇಶೇ ದೇಶೇ ತಥಾ ಗ್ರಂಥಾಂಧ್ರಚೈ ನಾವಂತೇ ಇಲ್ಲೋ ಪಾಠ ಭೇದ ಇದೆ ಅಂತಂತೇವೆ, ಕೆಲವು ಸಲ ದೇಶ ಭೇದ ಅಂತಂತೇವೆ. ಒಂದೊಂದು ದೇಶ ಒಂದು ಭಾಗದ ಒಂಥರ ಹೇಳ್ತಿರ್ತಾರ, ಇನ್ನೊಂದು ಭಾಗ ಒಂಥರ ಹೇಳ್ತಾರ. ಅದೆಲ್ಲವನ್ನು ಕೂಡ ನೋಡಿ ನಾನು ಆ ವೇದವ್ಯಾಸ ದೇವರ ಅನುಗ್ರಹದಿಂದ ಯಥಾಸ ಭಗವಾನ್ ವ್ಯಾಸ ಸಾಕ್ಷಾತ್ ನಾರಾಯಣ ಪ್ರಭು ಜಗಾದ. ಆ ನಾರಾಯಣ ಬದರಿಕಾಶ್ರಮಕ್ಕೆ ಹೋದಾಗ ನನಗೇನು ತತ್ವಜ್ಞಾನವನ್ನು ಹೇಳಿದ್ದಾನೋ ಆ ಎಲ್ಲ ಜ್ಞಾನವನ್ನ ನಾನು ಇಟ್ಟುಕೊಂಡು ನಾನು ಈಗ ಹೇಳ್ತಾ ಇದ್ದೇನೆ. ಸಂಕ್ಷೇಪ ಸರ್ವಶಾಸ್ತ್ರಾರ್ಥಂ ಭಾರತಾರ್ಥಾನುಸಾರತಃ. ಮಹಾಭಾರತದ ಅರ್ಥಕ್ಕೆ ಅನುಸಾರವಾಗಿ ಸರ್ವಶಾಸ್ತ್ರಾರ್ಥವನ್ನು ಸಂಕ್ಷೇಪವಾಗಿ ನಾನು ಹೇಳ್ತೇನೆ, ನಿರ್ಣಯ ಕೊಟ್ಟು ಹೇಳ್ತೇನೆ. ದೇವರ ಆಜ್ಞೆ ಆಗ್ಯದ, ದೇವರಿಂದ ತಿಳ್ಕೊಂಡಿನಿ. ಏನ್ ತಿಳ್ಕೊಂಡಿದ್ದೇನೋ ಆ ತಿಳ್ಕೊಂಡಿದ್ದಕ್ಕೆ ನಾನು ಇಲ್ಲಿ ಅರ್ಥವನ್ನ ಹೇಳ್ತೇನೆ. ನಿರ್ಣಯ ಸರ್ವಶಾಸ್ತ್ರಾಣ ಭಾರತಂ ಪರಿಚಕ್ಷತೆ. ಎಲ್ಲಾ ಶಾಸ್ತ್ರಗಳ ಅರ್ಥವನ್ನು ನಿರ್ಣಯ ಮಾಡೋದೇ ಮಹಾಭಾರತ. ಆದ್ದರಿಂದ ಭಾರತಂ ಸರ್ವ ಮಹಾಭಾರತಕ್ಕಷ್ಟು ಮಹತ್ವ. ಸಕಲ ಶಾಸ್ತ್ರಗಳ ನಿರ್ಣಯವನ್ನು ಮಾಡೋದು ಮಹಾಭಾರತ. ಆ ಮಹಾಭಾರತಕ್ಕೆ ಅನುಗುಣವಾಗಿ ಶಾಸ್ತ್ರಗಳ ನಿರ್ಣಯವನ್ನು ಮಾಡಬೇಕಂತೀರಿ. ಯಾಕಷ್ಟು ಮಹಾಭಾರತಕ್ಕೆ ಮಹತ್ವ ಅಂದ್ರೆ ಹೇಳ್ತಾರ ಏನಂತೂ ಭಾರತಂ ಸರ್ವ ವೇದಾಂಶ ತುಲಾಮಾರೋಪಿತ ಪುರ. ನೋಡಿ, ಹಿಂದೆ ತುಲಾಂ ಆರೋಪಿತಾ, ಪುರಾ ಹಿಂದಕ್ಕೆ, ತುಲಾ ಅಂದ್ರೆ ತಕಡೆ. ಆ ತಕಡೆಯಲ್ಲಿ ಆರೋಪಿತಾ ಏನು? ಭಾರತಂ ಒಂದು ಕಡೆಗೆ ಭಾರತ, ಸರ್ವ ವೇದಗಳನ್ನು ದೇವೀರ್ ಬ್ರಹ್ಮಾದಿಭಿ ಸರ್ವೈ ಋಷಿಭಿಶ್ಚ ಸಮನ್ವಿತೈ. ಎಲ್ಲಾ ದೇವತೆಗಳಿದ್ದಾರ, ಬ್ರಹ್ಮಾದಿ ದೇವತೆಗಳಿದ್ದಾರ, ಋಷಿಗಳಿದ್ದಾರ, ಎಲ್ಲರೂ ಇದ್ದಾರೆ. ಎಲ್ಲರೂ ಇದ್ದಾಗ ವ್ಯಾಸಸೇವಾಜ್ಞೆಯ ವೇದವ್ಯಾಸ ದೇವರ ವಿಶಿಷ್ಟವಾದ ಆಜ್ಞೆಯಿಂದ ತತ್ರ ಅತ್ಯರಿಚ್ಚದ ಭಾರತ, ಎಲ್ಲದಕ್ಕಿಂತಲೂ ಮಹಾಭಾರತಕ್ಕೆ ಮೇಲುಗೈ ಬಂತು. ಅದಕ್ಕಾಗಿ ಮಹಾಭಾರತಕ್ಕೆ ಮಹತ್ವ ಬಂತು. ಎಲ್ಲಾ ಗ್ರಂಥಗಳು ಒಂದು ಕಡೆಗೆ, ಪುಸ್ತಕ ಒಂದು ಇಡ್ಬೇಕೇನು? ಗುಲಾಂ ಆರೋಪಿತ ಪುರ. ಹಿಂದೆ ಎಲ್ಲ ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಸೇರಿದಾಗ ಒಂದು ಕಡೆಗೆ ಎಲ್ಲಾ ಗ್ರಂಥಗಳನ್ನು ಇಟ್ಟಿದ್ದಾರೆ, ಇನ್ನೊಂದು ಕಡೆಗೆ ಭಾರತ ಇಟ್ಟಿದ್ದಾರೆ. ಆ ವೇದವ್ಯಾಸ ದೇವರ ಆಜ್ಞೆಯಿಂದ ಅತ್ಯರಿಚ್ಚದ ಭಾರತ, ಆ ವೇದಾದಿ ಸಕಲ ಶಾಸ್ತ್ರಗಳನ್ನು ಮೀರಿಸಿತು ಮಹಾಭಾರತ. ಅದಕ್ಕಾಗಿ ಭಾರತಕ್ಕೆ ಅಷ್ಟು ಮಹತ್ವ. ಒಂದು ಕಾರಣ. ಇನ್ನೊಂದು ಕಾರಣ ಮಹತ್ವಾತ್ ಭಾರವತ್ವಾಚ
ಮಹಾಭಾರತ ಮುಚ್ಚತೆ. ಇದು ಗ್ರಂಥಗಳು ಲಕ್ಷ ಶ್ಲೋಕ. ಇಷ್ಟು ಲಕ್ಷ ಶ್ಲೋಕದ ಯಾವೂ ಇಲ್ಲ. 55,000, 35,000, 75,000 ಹೀಗೆ ಲಕ್ಷ ಶ್ಲೋಕದಿಂದ ಇದ್ದದ್ದು ಭಾರತ. ಅದಕ್ಕಾಗಿಯೂ ಅದು ಭಾರ. ಅಷ್ಟೇ ಅಲ್ಲ, ಈ ಮಹಾಭಾರತದಲ್ಲಿ ಹೇಳದೇ ಇದ್ದ ವಿಷಯ ಯಾವುದೂ ಇಲ್ಲ. ತಿಳ್ಕೊರಿ, ಮಹತ್ವ ನಿರುಕ್ತಮಸ್ಯ ಯೋ ವೇದ. ನಿರುಕ್ತಮಸ್ಯ ಯೋ ವೇದ ಅಂದ್ರ ಮಹಾಭಾರತದ ಹೇಳದೇ ಇದ್ದದ್ದು ಇಂಥದ ಅಂತ ಯಾವ ವ್ಯಕ್ತಿನೂ ತೋರ್ಸಕ್ ಸಾಧ್ಯ ಇಲ್ಲ. ಅಷ್ಟು ವೇದವ್ಯಾಸ ದೇವರು ಆ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಸಕಲ ಶಾಸ್ತ್ರದ ವಿಷಯಗಳು ಹೇಳಿದ್ದಾರೆ. ಹೌದು, ಮಹಾಭಾರತ ಇಂಥದ್ದು ಬಂದಿಲ್ಲ ಅಂತ ಯಾರು ತೋರಿಸ್ತಾರೆ. ಅದರ ಮಹಾಭಾರತದ ನಿರುಕ್ತ ಅಂದ್ರೆ ಮಹಾಭಾರತ ಎಂಬ ಶಬ್ದದ ಅರ್ಥ. ನಿರುಕ್ತಂ ಅಸ್ಯ ಅಂದ್ರೆ ಮಹಾಭಾರತ ಶಬ್ದದ ನಿರುಕ್ತವನ್ನ, ಅರ್ಥವನ್ನ ಯಾರು ತಿಳಿದುಕೊಳ್ಳುತ್ತಾರೋ, ವೇದ ತಿಳಿದುಕೊಳ್ಳುತ್ತಾರೆ, ಅವರು ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆ. ಏನು ನಿರುಕ್ತ ಅಂದ್ರೇನು? ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ. ಮಹಾಭಾರತ ಅಂತ ಯಾಕೆ ಕರೆದ್ರು ಅಂತನ್ನುವ ಅರ್ಥವನ್ನ ತಿಳಿದುಕೊಂಡರೆ ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆ. ನಿರ್ಣಯ ಸರ್ವಶಾಸ್ತ್ರಾನ ಸದೃಷ್ಟಾಂತೋ ಹಿ ಭಾರತೆ. ಎಲ್ಲಾ ಶಾಸ್ತ್ರಗಳ ನಿರ್ಣಯ ಅದು ದೃಷ್ಟಾಂತ ಪೂರ್ವಕವಾಗಿ ಭಾರತದಲ್ಲಿ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ದೃಷ್ಟಾಂತ. ಪಾಪ ಮಾಡಿದಾಗ ಆಗುವ ಅನರ್ಥಕ್ಕೂ ದೃಷ್ಟಾಂತ, ಪುಣ್ಯವನ್ನ ಮಾಡಿದಾಗ ಆಗುವ ಸುಖಕ್ಕೂ ದೃಷ್ಟಾಂತ, ಎರಡೂ ಮಾಡದೆ ಕುಳಿತವನಿಗೂ ದೃಷ್ಟಾಂತ. ಆದ್ದರಿಂದ ಮಹಾಭಾರತ ಇದು ಸದೃಷ್ಟಾಂತ. ದೃಷ್ಟಾಂತವನ್ನು ಈಗ ನಾನು ಉದಾಹರಣೆ ಕೊಟ್ಟು ದೃಷ್ಟಾಂತ ಕೊಟ್ಟು ಹೇಳಿದರೆ ವಿಷಯ ಹೇಗೆ ತಲೆ ಒಳಗೆ ಹೋಗ್ತದನೋ ಹಾಗೆ ಮಹಾಭಾರತ ಪ್ರತಿಯೊಂದು ಈ ಧರ್ಮ ಮಾಡಿದ್ದಕ್ಕೆ ಇವ ಇಂಥ ಪುಣ್ಯವನ್ನು ಪಡೆದು ಇಂಥ ಸೌಖ್ಯವನ್ನು ಅನುಭವಿಸಿದ, ಈ ಪಾಪವನ್ನು ಮಾಡಿದ್ದಕ್ಕಾಗಿ ಇವನಿಗೆ ಈ ತರದ ಅನರ್ಥ ಆಗಿ ದುಃಖ ಆಯ್ತು ಅಂತ ಪ್ರತಿಯೊಂದು ಕಥೆ ಹೇಳಿ ದೃಷ್ಟಾಂತ ಹೇಳಿ ಹೇಳ್ತಾರೆ ಅಂತ. ಅದು ಮಹಾಭಾರತ. ತತ್ಕೃತೋ ವಿಷ್ಣು ವಶತ್ವಂಗಿ ಬ್ರಹ್ಮಾದೀನ ಪ್ರಕಾಶಿತಂ. ಎಲ್ಲವೂ ಬ್ರಹ್ಮಾದಿಗಳು ಭಗವಂತನ ವಶ ಅಂತ ಅನ್ನೋದನ್ನು ತೋರಿಸಿಕೊಂಡಿದ್ದಾರೆ. ಎಲ್ಲವೂ ಕೃಷ್ಣನ ವಶ ಅಂತ ಭೀಮಾದ್ಯ ಸಮ್ಯಗೀರಿತಾ ಸ್ಪಷ್ಟವಾಗಿ ಇದನ್ನ ಹೇಳಿದ್ದಾರೆ. ಬ್ರಹ್ಮಾದಿ ಸಕಲ ಜೀವರಾಶಿಗಳು, ಭೀಮಾದಿಗಳು ಎಲ್ಲರೂ ಕೂಡ ಭಗವಂತನ ವಶ ಎಂದು ಸಮ್ಯಗೀರಿತಾ. ಶ್ರೀಕೃಷ್ಣಾರ್ಪಣವಸ್ತು. ಇವತ್ತು ಸ್ವಲ್ಪ ಕಾರಣಾಂತರದಿಂದ ಪಾಠ ಇಷ್ಟಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಶ್ರೀ ಗುರುದೇವರ